ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಆ್ಯಸ್ ಯೂಶುವಲ್ 3 ಟೆಕ್ನಿಕಲ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಏನಂದರೆ, ನೀವೇನಾದರೂ 1-to-1 ಕನೆಕ್ಟ್ ಆಗಬೇಕು ನನ್ನ ಜೊತೆ ಅಂತಂದರೆ, ನಿಮಗೆ ರೆಸ್ಯೂಮೆ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ನೀವು ಏನಾದ್ರು ಸ್ಟಕ್ ಆಗಿದೆ, ಏನು ಸ್ಕಿಲ್ಸ್ ಕಲಿಬೇಕು ಅಂತ ಇದ್ದರೆ, ಮತ್ತು ಲಿಂಕ್ಡ್ಇನ್ ಆಪ್ಟಿಮೈಸೇಷನ್ ಹೆಂಗೆ ಮಾಡ್ಕೊಳ್ಳೋದು, ಲಿಂಕ್ಡ್ಇನ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಇದ್ದರೆ, ಮತ್ತು ನೌಕರಿಲೆಲ್ಲ ಹೆಂಗೆ ಜಾಬ್ ಅಪ್ಡೇಟ್ ಮಾಡೋದು ಅಂತ ಇದ್ದರೆ, ಮತ್ತು ವೇರಿಯಸ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಥರ ಜಾಬ್ ಅಪ್ಡೇಟ್ ಮಾಡೋದು ಅಂತ ಇದ್ದರೆ, ಏನಾದ್ರು ಡೌಟ್ ಇದ್ದರೆ ನೀವು 1-to-1 ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡ್ರೆ, ಸೊ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ನಾನು DMನ ಚೆಕ್ ಮಾಡಿಬಿಟ್ಟು ನಾನು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀನಿ ಗೂಗಲ್ ಮೀಟಲ್ಲಿ. ಸೊ ಅದು 45 ಮಿನಿಟ್ಸ್ ಲಾಂಗ್ ಇರುತ್ತೆ. ಸೊ ಇದು ಪೇಯ್ಡ್ ಆಗಿರುತ್ತೆ, ಅಂದರೆ 45 ಮಿನಿಟ್ಸ್ಗೆ 80 ರೂಪೀಸ್ ಪೇ ಆಗಿರುತ್ತೆ. ನಿಮಗೆ ಆ್ಯಸ್ ಯೂಶುವಲ್ ನಿಮ್ಗೆ ಏನಾದ್ರು ಡೌಟ್ ಇದೆ, ನಿಮ್ಗೆ ಆಗಲ್ಲ ಗೂಗಲ್ ಕನೆಕ್ಟ್ ಬೇಕಾಗಿಲ್ಲ ಅಂತಂದರೆ ಕಮೆಂಟಲ್ಲೇ ತಿಳಿಸಿ ನಿಮ್ಮ ಡೌಟು. ನಾನು ಏನಿದ್ರೂ ಅಲ್ಲಿ ಸಜೆಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ 1-to-1 ಪರ್ಸ್ನಲೈಸ್ಡ್ ಮೆಂಟರ್ಶಿಪ್ ಬೇಕು ಅಂತ ಅಂದರೆ ಮಾತ್ರ ಕನೆಕ್ಟ್ ಆಗಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಮೊನ್ನೆ ಯಾರೋ ನನಗೇನು ಟೆಸ್ಟಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತೀರಿ. ಈ ಜಾಬ್ ಟೆಸ್ಟಿಂಗ್ ಬಗ್ಗೆನೇ, ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನು, ಫ್ಯೂಯಲ್ ಬಡ್ಡಿ ಅಂತ, ಟೆಕ್ ಸಪೋರ್ಟ್ ಕಮ್ ಮ್ಯಾನ್ಯುಯಲ್ ಟೆಸ್ಟರ್ ಜಾಬ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಸ್ಕಿಲ್ ಸೆಟ್ ಏನು ಬೇಕಪ್ಪ ಅಂದರೆ, ಟೆಕ್ನಿಕಲ್ ಟ್ರಬಲ್ ಶೂಟಿಂಗು, ಸಾಫ್ಟ್ವೇರ್ ಟೆಸ್ಟಿಂಗು, ಕಸ್ಟಮರ್ ಸಪೋರ್ಟು, ಪ್ರಾಬ್ಲಮ್ ಸಾಲ್ವಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸು, ಅಟೆನ್ಷನ್ ಟು ಡೀಟೇಲ್, ಡಾಕ್ಯುಮೆಂಟೇಷನ್, ಅನಾಲಿಟಿಕಲ್ ಕ್ರಿಟಿಕಲ್ ಥಿಂಕಿಂಗ್ ಅಂತೆ. ಟೆಕ್ ಸಪೋರ್ಟ್ ಕಮ್ ಮ್ಯಾನ್ಯುಯಲ್ ಟೆಸ್ಟರ್ ಆ್ಯಸ್ ಯೂಶುವಲು. ಇದು ಫುಲ್ ಟೈಮ್ ರಿಮೋಟ್ ಜಾಬ್ ಆಗಿರುತ್ತೆ. 0 to 1 year ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡಿ. ಟೋಟಲ್ 6 days ವೀಕ್ ಇರುತ್ತೆ, ಅಂತಂದರೆ 1 day ಅಷ್ಟೇ ಆಫ್ ಇರುತ್ತೆ, ಸಂಡೇ ಅಷ್ಟೇ. ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ಪ್ರೊವೈಡ್ ಟೈಮ್ಲಿ ಆ್ಯಂಡ್ ಎಫೆಕ್ಟಿವ್ ಟೆಕ್ನಿಕಲ್ ಸಪೋರ್ಟ್ ಟು ಯೂಸರ್ ವಿಯಾ ಫೋನ್, ಇಮೇಲ್ ಆ್ಯಂಡ್ ಚಾಟ್ ಅಂತೆ. ಮತ್ತು ಡಾಕ್ಯುಮೆಂಟ್ ಆ್ಯಂಡ್ ಟ್ರ್ಯಾಕ್ ಸಪೋರ್ಟ್ ರಿಕ್ವೆಸ್ಟ್, ಎನ್ಶೂರಿಂಗ್ ಅಕ್ಯುರೇಟ್ ಆ್ಯಂಡ್ ಡೀಟೇಲ್ ರೆಕಾರ್ಡ್, troubleshoot and resolve technical issue related to our products and service ಅಂತ ಹೇಳಿದ್ದಾರೆ. ಮತ್ತು ಅಸಿಸ್ಟ್ ಕ್ರಿಯೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಯೂಸರ್ ಗೈಡೆನ್ಸ್ ಆ್ಯಂಡ್ ಅದರ್ ಸಪೋರ್ಟ್ ಡಾಕ್ಯುಮೆಂಟೇಷನ್, ಪಾರ್ಟಿಸಿಪೇಟ್ ಇನ್ ರೆಗ್ಯುಲರ್ ಟೀಮ್ ಮೀಟಿಂಗ್ ಆ್ಯಂಡ್ ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ಸಪೋರ್ಟ್ ಆ್ಯಂಡ್ ಟೆಸ್ಟಿಂಗ್ ಪ್ರೋಸೆಸ್ ಅಂತೆ. ಮತ್ತು ಕೊಲಾಬ್ರೇಟ್ ವಿತ್ ದ ಡೆವಲಪ್ಮೆಂಟ್ ಆ್ಯಂಡ್ QA ಟೀಮ್ ಟು ರಿಸಾಲ್ವ್ ಇಶ್ಯೂ ಆ್ಯಂಡ್ ಇಂಪ್ರೂವ್ ಪ್ರಾಡಕ್ಟ್ ಕ್ವಾಲಿಟಿ. ಮತ್ತು ರಿಪೋರ್ಟ್ ಡಾಕ್ಯುಮೆಂಟ್ ಡಿಫೆಕ್ಟ್, ಬಗ್ಸ್ ಆ್ಯಂಡ್ ಇಶ್ಯೂ ಫೌಂಡ್ ಡ್ಯೂರಿಂಗ್ ದ ಟೆಸ್ಟಿಂಗಲ್ಲಿ ಏನಾರು ಪ್ರಾಬ್ಲಮ್ ಬಂದರೆ ಹಾಕ್ಬೋದು, ಅಂದರೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಫೀಲ್ಡ್ ಆರ್ ಈಕ್ವಲೆಂಟ್ ಎಕ್ಸ್ಪೀರಿಯನ್ಸ್ ಇದೆ, ಬೆನಿಫಿಟ್ಸ್ ಅಂತ ಹೇಳಿದ್ದಾರೆ. ಮತ್ತು ಪ್ರೂವನ್ ಎಕ್ಸ್ಪೀರಿಯನ್ಸ್ ಇನ್ ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ ಮ್ಯಾನ್ಯುಯಲ್ ಟೆಸ್ಟಿಂಗ್ ಇಸ್ ರೋಲ್ ಮ್ಯಾಂಡೇಟರಿ ಇಲ್ಲ, ಬಟ್ ಆ್ಯಡೆಡ್ ಅಡ್ವಾಂಟೇಜು. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸು, ಫೆಮಿಲಿಯಾರಿಟಿ ವಿತ್ ದ ಬಗ್ ಟ್ರ್ಯಾಕಿಂಗ್ ಆ್ಯಂಡ್ ಟೆಸ್ಟ್ ಮ್ಯಾನೇಜ್ಮೆಂಟ್ ಟೂಲು, ಝೀರಾ, ಟೆಸ್ಟ್ ರೈಲು, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ್ಯಂಡ್ QA ಮೆಥಡಾಲಜೀಸ್ ಅಂತೆ. ಮತ್ತು ನಾಲೆಡ್ಜ್ ಆಫ್ SQL ಆ್ಯಂಡ್ ಬೇಸಿಕ್ ಸ್ಕ್ರಿಪ್ಟಿಂಗ್ ಇಸ್ ಪ್ಲಸ್ ಅಂತ ಹೇಳಿದ್ದಾರೆ. ಮತ್ತು ಅಜೈಲ್ ಮತ್ತು ಜಿರಾ ಇಸ್ ಪ್ಲಸ್, ಆ ನಾಲೆಡ್ಜ್ ಇದ್ದರೆ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಆಪರ್ಚುನಿಟಿ ಟು ವರ್ಕ್ ವಿತ್ ಅ ಟ್ಯಾಲೆಂಟೆಡ್ ಆ್ಯಂಡ್ ಇನೋವೇಟಿವ್ ಟೀಮ್, ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಆಪರ್ಚುನಿಟಿ. ಇದನ್ನ ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಅವ್ರನ್ನ ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಡೇಟಾ ಅಸೋಸಿಯೇಟ್ 1 ಅಮೆಝಾನು, ಆ ರೋಲ್ಗೆ ಹೈಯರ್ ಮಾಡ್ತಿರೋದು. ಇದು ಕರ್ನಾಟಕದವ್ರಿಗೇನೆ ಹೈಯರ್ ಮಾಡ್ತಿರೋದು. ಸೊ ಡಿಸ್ಕ್ರಿಪ್ಷನ್ ನೋಡೋದಾದರೆ, ಜಾಬ್ದು ಏನು ಬೇಕು ಅಂತಂದರೆ, ಮೀಟ್ ಬಿಸ್ನೆಸ್ ಮೆಟ್ರಿಕ್ಸ್ ಆ್ಯಂಡ್ ಗೋಲ್ SLA ಅಂತೆ. ವರ್ಕ್ ವಿತ್ ಅ ಮಿನಿಮಲ್ ಡೈರೆಕ್ಷನ್, ಮತ್ತು ಮೇಂಟೈನ್ ರೆಕಾರ್ಡ್ ಟು ಡೇ ವರ್ಕ್ ಬೈ ಅಪ್ಡೇಟಿಂಗ್ ರೆಕಾರ್ಡ್ ಆ್ಯಂಡ್ ವರ್ಕ್ ಫ್ಲೋ ಟೂಲ್ ನೆಸೆಸರಿ ಅಂತ. ಮತ್ತು SOPಗಳನ್ನ ಕ್ರಿಯೇಟ್ ಮಾಡಬೇಕು, ಏನು ವರ್ಕ್ ಮಾಡಿದ್ದೀವಿ ಅಂತ. ಮತ್ತು ಅನಲೈಸ್ ಡೇಟಾ ಆ್ಯಂಡ್ ಎವ್ಯಾಲ್ಯೂಯೇಟ್ ಟ್ರೆಂಡ್ ಪ್ಯಾಟ್ರನ್ಸ್ ಆ್ಯಂಡ್ ರೆಕಮೆಂಡ್ ಜನರಿಕ್ ಪ್ಯಾಟರ್ನ್ ಟು ಟ್ರಾನ್ಸ್ಲೇಟ್ ಇಂಟು ರೂಲ್ಸ್ ಅಂತ ಹೇಳಿದ್ದಾರೆ. ಸೊ ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ಏನು ಬೇಕು ಈ ಜಾಬ್ಗೆ ಜಾಯ್ನ್ ಆಗೋಕ್ಕೆ ಅಂದರೆ, ಜಸ್ಟ್ ಬ್ಯಾಚುಲರ್ಸ್ ಡಿಗ್ರಿ ಆಗಿದೆ ಸಾಕು. ಮತ್ತು ಸ್ಪೋಕನ್, ರಿಟರ್ನ್ ಆ್ಯಂಡ್ ರೀಡ್ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಆ್ಯಂಡ್ ಅಪ್ಲಿಕೇಶನ್, ಅಂದರೆ ಔಟ್ಲುಕ್ಕು, ವರ್ಡು, ಎಕ್ಸೆಲಲ್ಲಿ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ, ನಾಲೆಡ್ಜ್ ಆಫ್ ಎಕ್ಸೆಲ್ ಅಟ್ ಅಡ್ವಾನ್ಸ್ ಲೆವೆಲ್, ಎಕ್ಸೆಲಲ್ಲಿ ಅಡ್ವಾನ್ಸ್ ಲೆವೆಲ್ ನಾಲೆಡ್ಜ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ವಿಲ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಟೈಮ್ಲಿ ಆ್ಯಂಡ್ ಕ್ವಾಲಿಟಿ ಡೇಟಾ ಅನಾಲಿಸಿಸ್ ಫಾರ್ ವೆರೈಟಿ ಆಫ್ ವರ್ಕ್ ಫ್ಲೋಸ್. The task therefore will be repetitive in nature and will require the candidate to make quick decision, keeping in mind to provide guidelines ಅಂತ ಹೇಳಿದ್ದಾರೆ. ಸೊ ನಾನು ಈ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ.
ಬಂದ್ಬಿಟ್ಟು ಇದು ಆಫೀಸ್ ಜಾಬ್ ಆ್ಯಕ್ಚುಲಿ ಜೈಕಾಸ್ ಅಂತ. ಇವರು ಫ್ರೆಷರ್ಸ್ನ ಹೈಯರ್ ಮಾಡ್ತಿದ್ದಾರೆ. ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಓನ್ಲಿ BE BTech ಮತ್ತು MCA ಆಗಿರೋರ್ಗೆ ಅಷ್ಟೇ ಪ್ರಿಫರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇವ್ರದ್ದು ಏನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಹೈರಿಂಗ್ ಫಾರ್ ಇನ್ಸ್ಟಾಲೇಷನ್, ಕಾನ್ಫಿಗರೇಷನ್, ಡಯಾಗ್ನೋಸಿಸ್ ಆ್ಯಂಡ್ ರೆಸೊಲ್ಯೂಷನ್ ಆಫ್ ಟೆಕ್ನಿಕಲ್ ಇಶ್ಯೂ ರಿಲೇಟೆಡ್ ಟು ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಅಂದರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಇಮೇಲ್, ಔಟ್ಲುಕ್ಕು, ಫೈಲ್ಸು ಮತ್ತು MS ಆಫೀಸಿನಲ್ಲಿ ಇಶ್ಯೂ ಇದ್ದರೆ ನಾವು ಟ್ರಬಲ್ ಶೂಟ್ ಮಾಡಿ ಆನ್ಸರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕಮ್ಯುನಿಕೇಟಿಂಗ್ ವಿತ್ ಓವರ್ಸೀ ಕಸ್ಟಮರ್ಸ್ ಆ್ಯಂಡ್ ಸಾಲ್ವಿಂಗ್ ದ ಡೆಸ್ಕ್ಟಾಪ್ ರಿಲೇಟೆಡ್ ಪ್ರಾಬ್ಲಮ್ ಬೈ ಯೂಸಿಂಗ್ ರಿಮೋಟ್ ಟೂಲ್ಸ್ ಲೈಕ್ MS ಟೀಮ್ಸು, ಸ್ಕೈಪ್ ಆಫ್ ಬಿಸ್ನೆಸ್ಸು, ಮತ್ತು ಸಪೋರ್ಟಿಂಗ್ ಡೆಸ್ಕ್ಟಾಪ್ ಮೇಂಟೆನೆನ್ಸ್, ಸೆಕ್ಯೂರಿಟಿ ಮೇಂಟೈನಿಂಗ್ ಇನ್ಕ್ಲೂಡಿಂಗ್ ವೇರಿಯಸ್ ಅಪ್ಡೇಟ್ ಆ್ಯಂಡ್ ಪ್ಯಾಚ್ ಮ್ಯಾನೇಜ್ಮೆಂಟಲ್ಲೆಲ್ಲ ಇನ್ವಾಲ್ವ್ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಐಡಿಯಲ್ ಕ್ಯಾಂಡಿಡೇಟ್ ಯಾವ ಥರ ಇರಬೇಕು ಅಂತ ಹೇಳಿದ್ದಾರೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ BE BTech ಅಥವಾ MCA ಆಗಿರಬೇಕು. ಮತ್ತು ಎಬಿಲಿಟಿ ಟು ಟ್ರಬಲ್ ಶೂಟ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ಓಕೆ ಥರ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಫೀಸ್ 365 ಅಂದರೆ ವರ್ಡು, ಔಟ್ಲುಕ್ಕು, ಇದು ಎಕ್ಸೆಲ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಅದನ್ನ ಕಲೆಕ್ಟಾಗಿ 365 ಅಂತ ಹೇಳ್ತಾರೆ, ಆಫೀಸ್ 365 ಅಂತ. ಮತ್ತು ಗುಡ್ ಲಾಜಿಕ್ ಎಬಿಲಿಟಿ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಎಬಿಲಿಟಿ ಟು ಕಮ್ಯುನಿಕೇಟ್ ವಿತ್ ಓವರ್ಸೀ ಕಸ್ಟಮರ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಬೈ ಯೂಸಿಂಗ್ ರಿಮೋಟ್ ಟೂಲ್ ಲೈಕ್ಸ್ MS ಟೀಮ್ಸ್, ಸ್ಕೈಪ್ ಮತ್ತು ಬಿಸ್ನೆಸ್, ಈ ಟೂಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಅಪ್ಲೈ ಮಾಡಿ. ನಾನು 3 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಮತ್ತು ಇದು ಎನಿ ಗ್ರ್ಯಾಜುಯೇಟ್ಸ್ ಕೂಡ 2 ಜಾಬ್ದು. ಸೊ ಇಂಟ್ರೆಸ್ಟ್ ಇರೋರು ರೆಸ್ಯೂಮಿನ ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.